ಎಲ್ರಿಗೂ ನಮಸ್ಕಾರ. ನಾವು ಇದೆಲ್ಲ ಈರುಳ್ಳಿಯಲ್ಲಿ ಬಿಡಿಸ್ಕೊಂತ ಇದ್ವಿ. ಮತ್ತೆ ರಸಮ್ಗೆ ಬೇಳೆ ಕೂಡ ಇಕ್ಕಿದ್ವಿ. ಆ ಥರ ಇಕ್ಕುವಾಗ ಹುಷಾರಾಗಿಕ್ಕೆ ನೋಡು ಇದಾಗ್ತೈತೆ ನೋಡು ಬಜ್ಜಿಲೆಲ್ಲ ಸರಿಗೆ ಬರಲಿಲ್ಲ. ಎಮರ್ಜೆನ್ಸಿ ಇದರಲ್ಲಿ ಆಚೆ ಬಂದ್ಬಿಡ್ತಾವೆ. ಆವಾಗ ಇದ್ರ ಕದಲಿಸ್ತಾ ಇದ್ವಿ. ಎಲ್ಲ ಸಲಾಡ್ ಕೂಡ ಹಚ್ಬಿಟ್ಟೆ. ಮತ್ತೆ ಟಿಫನ್ ಕೂಡ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಮಾಡಿ ಚಿಕನ್ಗೆಲ್ಲ ಬಾಯ್ಲ್ ಮಾಡಿದೆ. ಚಿಕನ್ ಎಲ್ಲ ಫಿಲ್ಟರ್ಗೆ ಹಾಕಿದ್ವಿ. ಎಲ್ಲ ಪೇಸ್ಟ್ ಎಲ್ಲ ರೆಡಿ ಆಯಿತು. ಐಟಮ್ ಎಲ್ಲ ಜೋಡಿಸ್ಕೊಂಡಿದ್ವಿ. ಮತ್ತು ಚಿಕನ್ ಕೂಡ ತಗೊಂಬಂದರು. ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೇನೆ. ಒಂದು 8 kg ಆಗೋಷ್ಟು. ಅದು ವಿಡಿಯೋ ಕೂಡ ಹಾಕಿದ್ದೀನಿ. ಅದೇ ಚಿಕನ್ನು ಎಣ್ಣೆ ಹಾಕಿ ಚಿಕನ್ ಕೂಡ ರೆಡಿ ಆಯಿತು. ಚಿಲ್ಲಿ ಚಿಕನ್ ಮಾಡಿದ್ದೆ. ಯಾವ ಥರ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಬೇಡಿ. ನಾವು ಯೂಸ್ ಮಾಡೋದು ಇಲ್ಲ. ಚಿಕನ್ ಕೂಡ ರೆಡಿ ಆಯಿತು. ಈಗ ಕಾಯಿ ಹಾಲು ಹಿಂಡ್ಕೊತಾ ಇದ್ವಿ. ಮಟನ್ಗೆ ಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಖತ್ತಾಗಿರುತ್ತೆ ಹಾಲು ಹಾಕೋದ್ರಿಂದ ಸಾಂಬಾರು. ಮತ್ತು ಮಟನ್ ಕೂಡ ಬಂತು. ಈರುಳ್ಳಿ ಹಾಕಿ ಎಣ್ಣೆ ಹಾಕಿದೆ. ಎಲ್ಲ ರೋಸ್ಟ್ ಮಾಡಿದೆ. ಎಲ್ಲ ರೋಸ್ಟ್ ಆಯಿತು. ಮಟನ್ ಕೂಡ ತೊಳೆಯೋಕೆ ನೀರು ಹಾಕಿದ್ವಿ. ತೊಳೆದ್ಬಿಟ್ಟು ಮಟನ್ ಕೂಡ ಹಾಕ್ತಾಯಿದ್ವಿ. ಒಂದು 22-23 kg ಸಾಂಬಾರು ಇತ್ತದು. ಅರಿಶಿನ ಪುಡಿ ಹಾಕಿದೆ. ಸ್ವಲ್ಪ ಉಪ್ಪು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಖಾರಕ್ಕೆ ತಕ್ಕಷ್ಟು. ಆಮೇಲೆ ಚಿಲ್ಲಿ ಪೌಡ್ರು. ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು ರೋಸ್ಟ್ ಮಾಡಿರೋದು ಹಸಿಮೆಣಸಿನ್ಕಾಯಿ. ಈಗ ಮಸಾಲೆ ಮೆರೆಸ್ಕೊತಾ ಇದ್ದೀನಿ ಸಾಂಬಾರಿಗೆ. 4 ಹಿಡಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 4.25 ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿ ಪೇಸ್ಟು 4.25 ಸೌಟು. ಶುಂಠಿ 2 ಸೌಟು ಅಷ್ಟಾಗುತ್ತೆ, ಕರೆಕ್ಟಾಗಿರುತ್ತೆ. ಈಗ ಸ್ವಲ್ಪ ಚಕ್ಕೆ ಲವಂಗ ಪೌಡ್ರ್, ಚಕ್ಕೆ ಲವಂಗ ಏಲಕ್ಕಿ ಮೆಣಸಿನ ಪೌಡ್ರು, ಸ್ವಲ್ಪ ಬೇರೆ ಕಾಳು ಮೆಣಸು ಪೌಡ್ರ್. ಈಗ ಪುದೀನ ರೋಸ್ಟ್ ಮಾಡಿರೋಂಥದ್ದು, ರೋಸ್ಟ್ ಮಾಡಿ ಮಿಕ್ಸಿಗೆ ಹಾಕೋ ಪೇಸ್ಟ್ ಅದು ಪುದೀನ. ಈಗ ಮಸಾಲೆ ಕೂಡ ಹಾಕಿದೆ. ಎಲ್ಲ ಹಾಕ್ಬಿಟ್ಟು ಮತ್ತು ಬೇಯಿಸ್ಬಿಟ್ಟಿದ್ದೀನಿ. ಈಗ ಒಂದು ಅರ್ಧ ಬೆಂದಿದೆ. ಸ್ವಲ್ಪ ಹೊತ್ತು ಬಿಟ್ಟರೆ ಪೂರ್ತಿ ಕೂಡ ಬೆಂದಿದೆ ನೋಡಿ, ಕ್ಲೀನಾಗಿ ಮಟನ್ ಬೆಂದಿದೆ. ಮತ್ತು ಮಧ್ಯೆ ಕೂಡ ನೀರಿಕ್ಕಿದೆ. ಅಕ್ಕಿ ಕೂಡ ಹಾಕಿದೆ. ಈ ಕಡೆ ಮಟನ್ ರೆಡಿ ಆಯಿತು. ಸ್ವಲ್ಪ ಧನಿಯಾ ಸೊಪ್ಪು ಹಾಕಿ ಮಟನ್ ಆಫ್ ಮಾಡಿದೆ. ಈಗ ದೀಪಗಳು ಎತ್ಕೊಂಡು ಹೋಗ್ತಾಯಿದ್ರು ಒಂದು ಹಣ್ಣದಲ್ಲೇ. ಮತ್ತು ಬಂದು ಹಸಿಟ್ಟು ಹಾಕಿ ಮುದ್ದೆ ಕೂಡ ತೋರಿಸಿದೆ. ಮತ್ತು ಎಲ್ಲ ಆಯಿತು. ಮುದ್ದೆ ಕೂಡ ಮಾಡಿಬಿಟ್ಟು ಇವತ್ತು ಅಡುಗೆ ಏನಪ್ಪ ಅಂದರೆ ಮಟನ್ ಸಾರು, ಬೋಟಿ ಕೂಡ ಅದಕ್ಕೆ ಹಾಕ್ಬಿಟ್ಟಿದ್ವಿ. ಚಿಲ್ಲಿ ಚಿಕನ್ನು, ವೈಟ್ ರೈಸು, ರಸಮ್ಮು, ತಲೆ ಮಟನ್ನು ಇಷ್ಟು ಐಟಮ್ ಮಾಡಿ ಅವರೇ ಬಡಿಸ್ಕೊಂಡಿದ್ದ ಬಂದುಬಿಟ್ವಿ.